ಒಂದೇ ಮಾತರಂ ಹೇಳಬೇಕಾ ಹೇಳಬಾರ್ದಾ ಅಥವಾ ಯಾವ ಪ್ಯಾರ ಹೇಳಬೇಕು ಯಾವ ಪ್ಯಾರ ಹೇಳಬಾರ್ದು ಏನಿದು ಗೊಂದಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ರೀತಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಈ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರ ಕೂಡ ಈಗೊಂದು ನಿಲುವನ್ನು ಕೂಡ ಕೊಟ್ಟಿದೆ. ಎಲ್ಲರೂ ಕೂಡ ಅದನ್ನು ಹೇಳಬೇಕು ಅಂತೇಳಿ ಒಂದು ವಿಚಾರ ಕೂಡ ಹೇಳಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಹಿರಿಯ ವಕೀಲರಾಗಿರುವಂಥ ಸೋಮಶೇಖರ್ ಏನಿದ್ರೆ ಅವರು ಕೂಡ ಈಗೊಂದು ಹೈಕೋರ್ಟ್ನಲ್ಲಿ PIL ಅನ್ನು ಹಾಕಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಈಗ ನೀವು ಹಾಕಿರುವಂಥದ್ದು ಕೆಲವೊಂದು ಪ್ಯಾರಾಗಳನ್ನ ಹೇಳಬಾರ್ದು ಅಂತ ಹೇಳಿ, ಯಾಕೆ ಸರ್? ಏನು ಹೇಳಿದ್ರೆ ಏನು ತಪ್ಪು ಅಂತ ಹೇಳಿ ಹೇಳ್ತೀರಾ ನೀವು? ನೋಡಿ, ಈ ವಂದೇ ಮಾತರಂ ಹಾಡೇನಿದೆ ಇದಕ್ಕೆ ಒಂದು ಇತಿಹಾಸ ಇದೆ. ಸ್ವತಂತ್ರ ಸಂಗ್ರಾಮದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದಂಥ ಹಾಡು ಇದು. ಈ ಹಾಡಿನಲ್ಲಿ 6 ಚರಣಗಳು ಒರಿಜಿನಲ್ಲಿ ಇರುತ್ತೆ. ಆ 6 ಚರಣಗಳಲ್ಲಿ ಕೇವಲ 2 ಚರಣಗಳನ್ನು ಮಾತ್ರ ಬಳಸ್ಕೋಬೇಕು ಅನ್ನುವಂಥ ಒಂದು ನಿರ್ಧಾರ ಈ ಸ್ವತಂತ್ರ ಚಳುವಳಿಗಾರರು ಏನಂತಾರೆ ನಿರ್ಧಾರಕ್ಕೆ ಬರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದ ನಿರ್ಣಯದ ಪಾತ್ರ ಆಗಿರುವಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಅದಾದ ನಂತರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇವರೆಲ್ಲರೂ ಸೇರಿ 2 ಸ್ಟಾಂಜಗಳು, ಈಗೇನು ನಾವು ದಿನನಿತ್ಯ ಕೇಳ್ತೀವಿ ಹಾಡನ್ನು ಅಥವಾ ಏನಂತಾರೆ ಕಾರ್ಯಕ್ರಮಗಳಲ್ಲಿ ಏನಂತಾರೆ ಈಗಾಗಲೇ ಏನಂತಾರೆ ಬಳಸಲಾಗುತ್ತಿತ್ತು 2 ಸ್ಟಾಂಜಗಳನ್ನು. ಆ ಸ್ಟಾಂಜಗಳ ಬಗ್ಗೆ ಏನಂತಂದರೆ ಯಾರಿಗೂ ಕೂಡ ತಕರಾರಿಲ್ಲ, ನಮಗೂ ಕೂಡ ತಕರಾರಿಲ್ಲ. ಯಾವ 4 ಚರಣಗಳನ್ನು ಆಗ ಬಿಟ್ಟಿದ್ರು ಆ ಬಿಟ್ಟಂಥ ಚರಣಗಳನ್ನು ಇವಾಗ ಸೇರಿಸಿ ಅದನ್ನು ಒಂದು ಎಕ್ಸಿಕ್ಯೂಟಿವ್ ಒಂದು ಆರ್ಡರ್ನ ಪಾಸ್ ಮಾಡಿದೆ ಕೇಂದ್ರದ ಗೃಹ ಇಲಾಖೆ. ಎಲ್ಲೆಲ್ಲಿ ಹೇಳಬೇಕು ಅಂತೇಳಿ ಈಗ ಕೇಂದ್ರ ಪಾಸ್ ಮಾಡಿದೆ ಅಂತ ಸರ್? ಕೇಂದ್ರದ ಆ ಪ್ರೋಟೋಕಾಲ್ ಪ್ರಕಾರ ಸರ್ಕಾರಿ ಏನು ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅಂತನ್ನೋದು ಕಡ್ಡಾಯ ಮಾಡಿದರೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಇದನ್ನು ಹಾಡಬೇಕು ಅಂತನ್ನುವಂಥ ವಿಚಾರಗಳನ್ನು ಹೇಳಲಾಗಿದೆ. ಕಡ್ಡಾಯ ಅಂತನ್ನುವಂಥ ಮಾತನ್ನು ಹೇಳಲಾಗಿಲ್ಲ. ಆದರೆ ಡೈರೆಕ್ಷನ್ ಕೊಡಲಾಗಿದೆ, ಸೂಚನೆ ಆಗಿದೆ. ಅದರ ಅರ್ಥ ಏನಂತಾರೆ, ಸೂಚನೆ ಕೊಟ್ಟಿದ್ದಾರೆ ಅಂತಂದರೆ ಹಾಡ್ತಾರೆ, ಹೇಳ್ತಾರೆ, ಪಾಲಿಸ್ತಾರೆ. ಆಗೇನಾಗುತ್ತೆ, ಎಲ್ಲ ಶಾಲೆಗಳಲ್ಲಿ ಮಕ್ಕಳನ್ನು ನಿಲ್ಲಿಸಿಬಿಟ್ಟು ಏನಂತಾರೆ ಈ ಹಾಡನ್ನು ಹಾಡಿದಾಗ ಆ ಮಕ್ಕಳಲ್ಲಿ ಎಷ್ಟೋ ಜನ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಇರ್ತಾರೆ. ಬೌದ್ಧರು ಇರ್ತಾರೆ, ಸಿಖ್ರು ಇರ್ತಾರೆ, ಜೈನರು ಇರ್ತಾರೆ, ಮುಸಲ್ಮಾನರು ಇರ್ತಾರೆ, ಕ್ರೈಸ್ತರು ಇರ್ತಾರೆ. ಮತ್ತೊಂದು ಏನಂತಾರೆ ಯಾವುದು ಧರ್ಮಕ್ಕೆ ಸಂಬಂಧಪಡಲಾರ್ದಂಥವ್ರು, ಏಥಿಸ್ಟ್ಗಳು, ಎಗ್ನಾಸ್ಟಿಸ್ಟ್ಗಳು, ಎಲ್ಲ ಏನಂತಾರೆ ಫೇತನ್ನು ನಂಬದೇ ಇರೋವಂಥವ್ರು ಅನೇಕ ಏನಂತಾರೆ ಸಮುದಾಯ ಏನಿದೆ ಅವರೆಲ್ಲರೂ ಇರ್ತಾರೆ. ಆ ಎಲ್ಲ ಮಕ್ಕಳನ್ನು ಶಾಲೆಯಲ್ಲಿ ನಿಲ್ಲಿಸಿ ಹಾಡುವಂಥದ್ದು ಏನಿದೆಯಲ್ಲ ಅದು ಸಂವಿಧಾನದ ಧಾರ್ಮಿಕ ಸ್ವಾತಂತ್ರ್ಯದ ಏನು ಹಕ್ಕಿದೆಯಲ್ಲ ಆ ಹಕ್ಕಿಗೆ ಏನಂತಾರೆ ಧಕ್ಕೆ ಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇದು ಸಂವಿಧಾನ ಬಾಹಿರ. ನಾನು ಎಲ್ಲ ಸ್ಟಾಂಜಗಳನ್ನು ನಾನು ವಿರೋಧ ಮಾಡ್ತಾ ಇಲ್ಲ, ವಿರೋಧ ಮಾಡಿ ನಾನು ಅರ್ಜಿ ಕೂಡ ಹಾಕಿಲ್ಲ. ಕೇವಲ 4 ಸ್ಟಾಂಜಗಳನ್ನು ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಕೈ ಬಿಡಲಾಗಿತ್ತು ಆ 4 ಸ್ಟಾಂಜಗಳನ್ನು ಇವಾಗ ಸೇರಿಸಿದಾರಲ್ಲ, ಯಾವ ಸ್ಟಾಂಜಗಳು ನಮ್ಮನ್ನು ಒಂದು ಮಾಡಿತ್ತೋ, ಯಾವ ಸ್ಟಾಂಜಗಳನ್ನು ಸೇರಿಸೋದ್ರ ಮೂಲಕ ನಾವು ದೂರ ಆಗ್ತೀವಿ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅದು ಅನುಕೂಲ ಆಗಲ್ಲ ಅಂತ ಬಿಟ್ಟಿದ್ರು, ಅದೇ ಸ್ಟಾಂಜಗಳನ್ನು ಇವಾಗ ಆ್ಯಡ್ ಮಾಡೋಂಥ ಅಗತ್ಯ ಇರಲೇ ಇಲ್ಲ. ಆವಾಗ ಏನಂತಾರೆ ಡಿವೈಡ್ ಆಗುತ್ತೆ ಅನ್ನೋ ಏನು ವಿಚಾರ ಇತ್ತು, ಈಗ ಕೂಡ ಏನಂತಾರೆ ಅದೇ ಅಂತಾರೆ ಡಿವಿಷನನ್ನು ಕ್ರಿಯೇಟ್ ಮಾಡುವಂಥ ಒಂದು ಕೆಲಸ ಆಗ್ತದೆ. ಹಾಗಾಗಿ ಅದನ್ನು ವಿರೋಧ ಮಾಡಿ ಈ 4 ಸ್ಟಾಂಜಗಳೇನು ಸೇರಿಸಲಾಗಿದೆ ಇತ್ತೀಚೆಗೆ, ಆ ಸ್ಟಾಂಜಗಳನ್ನು ಮಾತ್ರ ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಡಿಕ್ಲೇರ್ ಮಾಡಿ ಒಂದು ಡೈರೆಕ್ಷನ್ ಕೊಡಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಾಗೂ ಎಲ್ಲ ಏನಂತಾರೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂತನ್ನುವಂಥ ವಿಚಾರವಾಗಿ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕಿದ್ದೀನಿ. ಅದೆಲ್ಲ ನಂಬರೆಲ್ಲ ಬಂದಿದೆ, ಎಲ್ಲ ಕ್ಲಿಯರ್. ಯಾವಾಗ ಹಿಯರಿಂಗ್ ಇದೆ? ಮೋಸ್ಟ್ಲಿ ಈ ವಾರದಲ್ಲಿ ಬರುತ್ತೆ. ಈ ವಾರದಲ್ಲಿ ಯಾವಾಗಾದರೂ ಬರ್ಬೋದು. ನಾನು ವಕೀಲನೂ ಹೌದು, ಈ ಪಾರ್ಟಿಯನ್ ಪರ್ಸನ್ನಾಗಿ ನಾನು ಅಪಿಯರ್ ಆಗ್ತಾಯಿದ್ದೀನಿ. ನನ್ನ ಕೇಸಿಗೆ ನಾನೇ ಏನಂತರ ವಾದ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೆ ಪಾರ್ಟಿಯನ್ ಪರ್ಸನ್ ಕಮಿಟಿ ಒಂದು ಫಾರ್ಮಾಲಿಟಿ ಇರುತ್ತೆ. ಆ ಫಾರ್ಮಾಲಿಟಿ ಮುಗಿತಾ ಇದ್ದಂಗೆ ಯಾವಾಗಾದರೂ ಮೋಸ್ಟ್ಲಿ ಏನಂತಾರೆ ಈ ವಾರದಲ್ಲಿ ಲಿಸ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸರ್, ಅಂದರೆ ನಿಮ್ಮ ವಾದ ಏನಂದರೆ ಈಗ 4 ಸ್ಟಾಂಜ ಆಡೋದ್ರಿಂದಾಗಿ ಬೇರೆ ಧರ್ಮಗಳಿಗೆ ಒಂದು ರೀತಿ ಧಕ್ಕೆ ಬರುತ್ತೆ ಅನ್ನೋದು ನಿಮ್ಮ ವಾದನ ಅಥವಾ ಏನು ಅಂತ? ಹೌದು. ನಮ್ಮ ಸಂವಿಧಾನದ ಮೂಲ ಆಶಯಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಆಶಯ ಯಾವುದು ಅಂತಂದರೆ ಸೆಕ್ಯುಲರಿಸಮನ್ನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ. SR ಬೊಮ್ಮಾಯಿ ಅವರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸೆಕ್ಯುಲರಿಸಮ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ, ಬೇಸಿಕ್ ಸ್ಟ್ರಕ್ಚರನ್ನು ನಾವು ವೈಲೇಟ್ ಮಾಡೋದಕ್ಕೆ ಏನಂತಾರೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳು ಇರ್ಬೋದು, ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಬರುವಂಥ ಅಂಶಗಳಿದೆ ಅದನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ
ಈ ಒಂದು ಹಾಡು ಏನಿದೆ ಇದು ಬೇಸಿಕ್ ಸ್ಟ್ರಕ್ಚರ್ನ ಭಾಗವಾದಂಥ ಸೆಕ್ಯುಲರಿಸಮ್ಗೆ ವಿರುದ್ಧವಾದಂಥ ಒಂದು ನಡೆ ಆಗ್ತದೆ ಕೇಂದ್ರ ಸರ್ಕಾರದ್ದು. ಹಾಗಾಗಿ ಅದನ್ನು ನಾನು ಪ್ರಶ್ನೆ ಮಾಡಿದ್ದೀನಿ. ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಮಾಡುತ್ತೆ ಇದು, ಹಾಗಾಗಿ ಇದನ್ನು ಅಸಂವಿಧಾನ ಅಂತೇಳಿ ಘೋಷಣೆ ಮಾಡಿ ಅಂತನ್ನೋಂಥ ಅರ್ಜಿನ ನಾನು ಹಾಕಿದ್ದೇನೆ. ಸರ್, ನೀವು ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದ ಬಗ್ಗೆ? ಸರ್ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಅಂತೇಳಿ ಹೇಳುವಾಗ ಸಂದರ್ಭದಲ್ಲಿ ಈ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗುವಂಥದ್ದಲ್ಲ. ಈ ಒಂದೇ ಮಾತರಂ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ರಾಷ್ಟ್ರದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಜನರು ನಾವೆಲ್ಲ ಒಂದೇ ಮಾತರಂ, ಒಂದು ಭಾರತ ಮಾತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಒಂದಾಗಬೇಕು ಅನ್ನೋಂಥ ಚರಣವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡುವಾಗ ಯಾವುದೇ ಒಂದು ಧರ್ಮಕ್ಕೆ ಘಾಸಿ ಆಗುವ ರೀತಿಯಲ್ಲಿ ಅಥವಾ ಒಂದು ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಯಾವ ಚರಣಗಳು ಸಹ ಈ ಒಂದು ಒಂದೇ ಮಾತರಂ ಹಾಡಿನಲ್ಲಿ ಇರಬಾರ್ದು ಅನ್ನುವಂಥದ್ದು ನಮ್ಮ ಸೋಮಶೇಖರ್ ಅವರ ವಾದ ಮತ್ತು ನಮ್ಮ ವಾದ. ಹೆಚ್ಚಿನ ವಕೀಲರು ಸಹ ಇದಕ್ಕೆ ಒಮ್ಮತ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾವುದೇ ಧರ್ಮಕ್ಕೆ ಘಾಸಿಯಾಗದ ರೀತಿಯಲ್ಲಿ ಒಂದು ನ್ಯಾಷನಲ್ ಆ್ಯಂಥಮ್ ಥರ ರೀತಿಯಾದಂಥ ಒಂದು ದೇಶದ ಭಕ್ತಿಗೀತೆಯಾಗಿರ್ತಕ್ಕಂಥ ಈ ಒಂದೇ ಮಾತರಮ್ಮು ಇರಬೇಕು ಅಂತೇಳಿ ನಮ್ಮ ವಾದ. ಮತ್ತು ಒಂದೇ ಮಾತರಮ್ಮನ್ನು ಹಾಡಲಿಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಲೇಟೆಸ್ಟಾಗಿ ಏನು BJP ಸರ್ಕಾರ ಬಂದ ಮೇಲೆ ಸೇರಿಸಲ್ಪಟ್ಟಿರ್ತಕ್ಕಂಥ ಒಂದು 4-5 ಪದಗಳಿದ್ದಾವೆ. ಲಕ್ಷ್ಮಿ, ದುರ್ಗಾ, ಸರಸ್ವತಿ ಅಂತೇಳಿ ಇದೆ. ಆ ಪದಗಳನ್ನು ತೆಗಿಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಿದ್ದೇವೆ. ಯಾಕಂದರೆ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಪದಗಳವು, ದೇವರುಗಳವು. ಬೇರೆ ಅನ್ಯ ಧರ್ಮದ ಜನರಿಗೆ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಹಾಗಾಗಿ ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವ ಪದ ಮುಖಾಂತರವಾಗಿ ನಾವೆಲ್ಲ ಒಂದು ಒಗ್ಗಟ್ಟನ್ನು ತೋರಿಸುವಂಥದ್ದಕ್ಕೆ ಈ ಒಂದು ಪದಗಳನ್ನು ತೆಗಿಬೇಕು ಅಂತ ನಾವು ಮನವಿ ಮಾಡಿಕೊಡ್ತೀವಿ. ಅಂದರೆ ನಿಮಗೆ ನಿರೀಕ್ಷೆ ಇದೆಯಾ ಸರ್ ನಿಮ್ಮ ಪರ ಆಗುತ್ತೆ ಅಂತ ಹೇಳಿ? ಯಾಕಂದರೆ ನಿಮ್ಮ ಹೋರಾಟ ಈಗ ಖಂಡಿತವಾಗ್ಲೂ, ಯಾಕಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಎಲ್ಲ ಸರ್ವ ಜನರಿಗೂ ಸೇರಿರ್ತಕ್ಕಂಥದ್ದು ಆಗಿರೋದ್ರಿಂದ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ಒಂದು 4-5 ಪದಗಳೇನಿದ್ದಾವೆ ಅದು ತೆಗಿಬೇಕು ಅಂತೇಳಿ ಹೆಚ್ಚಿನ ನಮ್ಮ ಎಲ್ಲ ಭಾರತೀಯರು ಸಹ ಒಕ್ಕರುಳಿಂದ ನಮಗೆ ಸಹಕಾರ ಕೊಡ್ತಾರೆ ಅನ್ನೋ ಭಾವನೆಯಲ್ಲಿದ್ದೇವೆ. ನಾವು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇಡೀ ಭಾರತದ ಜನರಿಗೆ, ಭಾರತ ದೇಶದ ಜನರಿಗೆ ಒಳ್ಳೆಯದಾಗಬೇಕು, ಎಲ್ಲರೂ ಒಟ್ಟಾಗಿರಬೇಕು, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲದೆ ಒಂದಾಗಿರಬೇಕು ಅನ್ನೋಂಥ ಒಂದು ಸಂದೇಶವನ್ನು ಈ ಒಂದು PIL ಮೂಲಕವಾಗಿ ದೇಶದ ಜನರಿಗೆ ಮುಂದಿಡ್ತಾ ಇದ್ದೀವಿ. ಇದಿಷ್ಟು ಹಿರಿಯ ವಕೀಲರ ಮಾತ್ರ. ಅಂದರೆ ಎಲ್ಲರೂ ಕೂಡ ಇಲ್ಲಿ ಸಮನಾಗಿ ಬಾಳಬೇಕು, ಯಾರು ಕೂಡ ಧಾರ್ಮಿಕ ವಿಚಾರವಾಗಿ ಈ ರೀತಿಯಾಗಿ ಏನು ಒಬ್ಬರಿಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.